ಒಂದು ಜಾಗದಲ್ಲಿ ದೇವ್ರು ಹೋಗ್ತಾ ಇದ್ದಾರೆ, ಒಂದು ಜಾಗದಲ್ಲಿ ದೇವ್ರು ಹೋಗ್ತಾ ಇದ್ದಾರೆ. ಅಲ್ಲಿ ಒಬ್ಬ ಈ ಕಣ್ಣಿಲ್ಲ ಮನುಷ್ಯ ಕೂತಿದ್ದ, ಕಣ್ಣಿಲ್ಲ ಆದ ಮನುಷ್ಯನ ಕಣ್ಣು. ಅವಾಗ ದೇವ್ರು ಹೋಗ್ತಾ ಇದ್ರು. ಆ ಮನುಷ್ಯ ಏನ್ ಮಾಡಿದಂತೆ, ದೇವ್ರೇ ದೇವ್ರೇ ನನಗೆ ಕೃಪೆ ತೋರಿಸಿ, ದೇವನೇ ದೇವನೇ என் மேல் தயவா இருங்க, கிருபை காண்பிக்கும் கிருபை காண்பிக்கும். அதுக்குள்ள 19 கடவுள் நடந்து தான் போயிருந்தாரு, கடவுள் நடந்து தான் போயிருந்தாரு. ஆனா கடவுள் திரும்பி பார்க்கல, ದೇವರು ತಿರುಗಿ ನೋಡಿಲ್ಲ, ಕುರುಡನ ನೋಡಿಲ್ಲ. ಈ ಜನ ಎಲ್ಲ ಇರ್ತಾರೆ ಜೊತೆಯಲ್ಲಿ, ಜನ ಎಲ್ಲ ಏನ್ ಮಾಡ್ಬಿಟ್ರು, ಹೋಗಿ ಅವನನ್ನು ಬೈತಾರೆ, ಸುಮ್ಮನೆ ಸುಮ್ಮನೆ ಕೈ ಬೇಡ, ಕೂಗ್ಬೇಡ, ಅಲ್ಬೇಡ, ಸುಮ್ಮನೆ ಅಂತ ಬೈದ್ಬಿಟ್ಟು ಅವನನ್ನು ಸೈಲೆನ್ಸ್ ಮಾಡಿದ್ರ. ದೇವ್ರು ಗೊತ್ತಿಲ್ಲ, ಹೋಗ್ತಾನೆ ಇದ್ದಾರೆ. ಆದ್ರೂ ಇವನು ಎರಡನೇ ಸಲ ತುಂಬಾ ಸೌಂಡ್ ಇಂದ ಕಟ್ತಾನೆ, ದೇವ್ರೇ ನನಗೆ ನಿನ್ ಕೃಪೆ ತೋರಿಸಿ, ಕಣ್ ಕಾಣಿಸ್ತಾ ಇಲ್ಲ, ಬದುಕು ತುಂಬಾ ಕಷ್ಟವಾಗಿದೆ, ಈ ಜೀವನ ತುಂಬಾ ಕಷ್ಟವಾಗಿದೆ, இந்த வாழ்க்கை ரொம்ப கஷ்டமாகுது, குடும்பம் நடத்துறது ரொம்ப கஷ்டம், இந்த உலகத்துல வாழ்றது ரொம்ப கஷ்டமாகுது, என்ன உழைச்சாலும் என்ன பண்ணாலும் நிக்க மாட்டேங்குது, கடன் பிரச்சனை போராட்டம் பலவீனம் இந்த மாதிரி சூழ்நிலை எவ்வளவு பிரச்சனை வந்தாலும் ಸೂழ்நிಲೆ ಒಂದು ಹಾಸ್ಪಿಟಲ್ ಹೋಗ್ಬಿಡುತ್ತೆ, ಒಂದು ಇಲ್ಲಾಂದ್ರೆ ಸಾಲ ಕಟ್ಟಬೇಕು, ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ, ಜೀವನ ಹಂಗೆ ಇದೆಪ್ಪ, ಒಂಥರ ಬೇಜಾರಾಗಿದೆ, ದೇವರೇ ಅಂತ ತಿರ್ಗಾ ಎರಡನೇ ಸಲ ಹೋಗ್ತಾನೆ. ಆವಾಗ ದೇವರು ತಿರುಗಿ ನೋಡ್ತಾರೆ, ಎರಡನೇ ಸಲ ಕರೆಯುವಾಗ ದೇವರು ತಿರುಗಿ ನೋಡ್ತಾರೆ. ನಮ್ಗೆಲ್ಲ ಒಂದು ಕ್ವಶ್ಚನ್ ಬರುತ್ತೆ, ಯಾಕೆ ಮೊದಲನೇ ಸಲ ಕರೆಯುವಾಗ ದೇವರು ತಿರುಗಿ ನೋಡಿಲ್ಲ, ಫಸ್ಟ್ ದೇವರು கடவுளை கூப்பிட்டு ಯಾಕೆ கடவுள் ತಿರುಗಿ பார்க்கல? ಯಾನ ಸ್ವಲ್ಪ ಯಾಕಂದ್ರೆ ದೇವರು ನೋಡ್ತಾರೆ, ಕೆಲವೊಬ್ರು ಆ ದೇವರ ಪ್ರೀತಿಯನ್ನ ನೋಡಕ್ಕೆ ಬಿಡಲ್ಲ. ಏನ್ ಮಾಡ್ತಾರೆ, ದೇವರು ಪ್ರೀತಿಯಿಂದ ಇವನ್ ಕರೀತಾನೆ, ಆದ್ರೆ ಒಂದು ಗುಂಪು ಜನ ಅದು ಸ್ಟಾಪ್ ಮಾಡ್ತಾರೆ. ಇವನ್ ಕರಿಬಾರ್ದು, ಆ ಪ್ರೀತಿಯನ್ನು ಇವನು ಈಸ್ಕೋಬಾರ್ದು, ಇವನಿಗೆ ಆ ಸುಖ ಬರಬಾರ್ದು ಅಂತ ಒಂದು ಜನ ನಮ್ಮನ್ನು ಸ್ಟಾಪ್ ಮಾಡ್ತಾರೆ. ಅದು ಏನು ಅಂದ್ರೆ, ನನಗೆ ಗೊತ್ತಿರೋವರೆಗೂ ಈ ಪ್ರೀತಿಯನ್ನು ನೋಡಕ್ ಆಗ್ಲಿಲ್ಲ, ನಾನು ಈ ಪ್ರೀತಿಯನ್ನು ನೋಡಕ್ ಆಗ್ಲಿಲ್ಲ ಅಂತ ನನ್ನ ಮುಂದೆ ಒಂದು ಸ್ಟಾಪ್ ಆಗುತ್ತೆ. ಅದೇ ಈ ಜಾತಿ. ಈ ಜಾತಿ ಏನ್ ಮಾಡ್ಬಿಡುತ್ತೆ, ನಮ್ಮನ್ನು ಆ ಪ್ರೀತಿ ನೋಡ್ಬೇಡ ಅಂತ ಸ್ಟಾಪ್ ಮಾಡುತ್ತೆ. ಆದ್ರೆ ಅದು ಜಾತಿನೇ ಇಲ್ಲ, அது ஜஸ்ட் பிரீத்தி, அது வெறும் அன்புதான். இந்த அன்பை பார்க்கணும்ன்றதுக்கு இந்த ஜனம் விட மாட்டாங்க. சும்மா ಸುಮ್ಮನೆ ಆದ್ರೆ ಇವನು ಬಿಡ್ತಾ ಇಲ್ಲ. ಇವನಿಗೆ ಬೇಕಾಗಿರೋದು ಈ ಪ್ರೀತಿ, ಇವನಿಗೆ ಬೇಕಾಗಿರೋದು ಅವ್ನು ನೋಡ್ಬೇಕು, ಅವನಿಗೆ ಕಣ್ಣು ಬೇಕು ಅಷ್ಟೇ. ಯಾರು ಬಂದು ಇವನು ಸ್ಟಾಪ್ ಮಾಡಿದ್ರೆ ಇವನೇನ್ ಮಾಡ್ತಾನೆ, ಇರಲ್ಲ. ಅವ್ರು ಏನು ಅವ್ರಿಗೆ ಗೊತ್ತು, ನನ್ಗೆ ಗೊತ್ತು. ಎಸ್, ಕೆಲವೊಬ್ರು ಬಂದು ನನ್ನ ಸ್ಟಾಪ್ ಮಾಡ್ತಾರೆ, ಆದರೂ ನನಗೆ ಗೊತ್ತು ಈ ಪ್ರೀತಿಯನ್ನ ನಾನು ನೋಡ್ಲೇಬೇಕು, ಈ ಪ್ರೀತಿಯನ್ನ ನೋಡ್ಲೇಬೇಕು ಅಂತ ಬಿಡ್ತಾ ಇಲ್ಲ. ಎರಡನೇ ಸಲ ಜೋರ ದೇವರೇ ಮೇಲೆ ಕಿರುಕ ತೋರ್ಸಪ್ಪ. ಅವಾಗ ದೇವರು ಏನ್ ಮಾಡ್ತಾರೆ, ಯಾರು ಹತ್ರ ಹೋಗ್ತಾರೆ, ಅವರು ಒಂದೇ ಮಾತು ಕೇಳ್ತಾರೆ, ನಿಜವಾಗ್ಲೂ ಆಗಿಲ್ಲ, ಸುಳ್ಳಿಲ್ಲ, ಕಥೆ ಇಲ್ಲ. ಒಂದು ಮಾತು ಕೇಳ್ತಾರೆ, ನಿನಗೆ ಏನ್ ಬೇಕು, ಉನಗೆ ಇನ್ನ ವೇಣೋ, ಯಾವ ಬೇಕು ಕೂಗ್ತಾರೆ, ಯಾಕೆ ಕೂಗ್ತಾ ಇದೆಯಾ, ಏನ್ ಬೇಕು ನಿನಗೆ? ಅವನು ಕೇಳ್ತಾನೆ, ನಾನು ನಿನ್ನನ್ನು ನೋಡ್ಬೇಕು. ಅವನು ದುಡ್ಡು ಕೇಳಿಲ್ಲ, ಮನೆ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ಏನು ಕೇಳಿಲ್ಲ, ನಿಮ್ಮನ್ನ ನೋಡ್ಬೇಕು. ಅಂದ್ರೆ ನಿಮ್ ಪ್ರೀತಿಯನ್ನು ನಾವು ನೋಡ್ಬೇಕು. ನಿಜವಾಗ್ಲೂ ಈ ವರ್ಷ ಪ್ರೀತಿಯನ್ನು ನಾವು ನೋಡ್ತೀವಿ, ನೀವು ನೋಡ್ತೀವಿ, ನೀವು ತೋರಿಸ್ತೀವಿ. ನಾವು ಸ್ಟಾರ್ಟ್ ಆಗಿ ಇವತ್ತು ಈ ಪ್ರೀತಿಯನ್ನ ತೋರಿಸ್ತಾ ಇದ್ದೀವಿ, ಈ ಪ್ರೀತಿಯನ್ನು ನಾವು ನೋಡ್ತಾ ಇದ್ದೀವಿ, ಇನ್ನು ನೋಡ್ಬೇಕು. ಈ ವರ್ಷ ಪೂರ್ತಿ ಒಂದು ಗುಂಪು ಬಂದೇ ಬರುತ್ತೆ ತಿರ್ಗಾ ಸ್ಟಾಪ್ ಮಾಡಕ್ಕೆ, ಒಂದು ಗುಂಪು ಏನಾದ್ರೂ ಒಂದು ಬರುತ್ತೆ ನಮ್ಮನ್ನು ಸ್ಟಾಪ್ ಮಾಡಕ್ಕೆ. ಆದ್ರೂ ನಾನು ಕೇಳೋದು, ಆ ಪ್ರೀತಿಯನ್ನು ನಾನು ನೋಡ್ಬೇಕು, ಈ ತಾಯಿಯೆಲ್ಲ ನೋಡ್ಬೇಕು, ಈ ಬ್ರದರ್ಸ್ ಎಲ್ಲ ನೋಡ್ಬೇಕು, ಎಲ್ಲರೂ ಆ ಪ್ರೀತಿ ತೋರಿಸ್ಬೇಕು. ಇದು ಜಾತಿ ಅಲ್ಲ, ಇದು ಬರೀ ಪ್ರೀತಿ ಅಲ್ಲ. ಆ ಕಣ್ಣಿಲ್ಲ ಮನುಷ್ಯನಿಗೆ ಗೊತ್ತಾಗ್ಬಿಡ್ತು, ನಮ್ಗೆ ಕಣ್ಣಿದೆ, ನಮ್ಗೆ ಗೊತ್ತಾಗ್ಬೇಕು. ಇವಾಗ ಈ ಕಣ್ಣಿಲ್ಲ ಮನುಷ್ಯ ದೇವ ಹೋಗ್ಬಿಟ್ಟು ನಿನಗೆ ಏನ್ ಬೇಕು ಅಂತ ದೇವ್ರು ಕೇಳುವಾಗ, ನಾನು ನಿನ್ನನ್ನು ನೋಡ್ಬೇಕು ಅಂತ ಕೇಳುವಾಗ ಅವನಿಗೆ ಕಣ್ಣು ಬಂತು.
ಹೆಂಗೆ ಬಂತು. ಇವತ್ತು ನಿಮ್ಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿಲ್ಲ, ಇವ್ರಿಗೆಲ್ಲ ಎಷ್ಟು ಕಷ್ಟ ಇದೆ ಅಂತ ಯಾರು ಗೊತ್ತಿರಲ್ಲ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಯಾರು ಇಲ್ಲಿ ಶ್ರೀಮಂತ ಇಲ್ಲ, ಏನಾದ್ರು ಬೇಕು ಒಂದು ಕಟ್ಟು ದುಡ್ಡು ಹಾಕಕ್ಕೆ, ಎಲ್ಲರಿಗೂ ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ಮನೆ ಫ್ಯಾಮಿಲಿ ಇದೆ, ಮಕ್ಕಳು ಇದೆ, ಎಲ್ಲರಿಗೂ ಕಷ್ಟ ಇದೆ. ಆದ್ರೂ ಈ ಕಣ್ಣಿಲ್ಲದ ಮನುಷ್ಯನಿಗೆ ಆ ಪ್ರೀತಿ ಹೆಂಗೆ ಕಣ್ಕೊಟ್ಟಿರೋ ಅದೇ ಪ್ರೀತಿ ನಮ್ಮ ಕಷ್ಟಕ್ಕೆ ಒಂದು ಸುಖ ಬಂದೇ ಬರುತ್ತೆ. ಯಾವಾಗ ಆ ಪ್ರೀತಿಯನ್ನ ನೋಡಬೇಕು, ಆ ಪ್ರೀತಿಯ ಶಾಪ ಅಂತ ನಾವು ಒಂದು ಚಿಕ್ಕ ವಿಶ್ವಾಸ ಅಂತ ಅವರನ್ನು ನಂಬುದ್ರೆ ಸಾಕು. ಈ ಪ್ರೀತಿ ಏನ್ ಮಾಡುತ್ತೆ ಗೊತ್ತಾ, ನಮ್ಮನ್ನು ಸುಖವಾಗಿ ಬಾಳಕ್ಕೆ ಬಿಡುತ್ತೆ. ಬೇರೆ ಏನಿಲ್ಲ, ಬೇರೆ ಏನಿಲ್ಲ. ಯಾಕಂದ್ರೆ ನಾವು ಏನು ತಂದಿಲ್ಲ, ಏನು ತಗೊಂಡು ಹೋಗಲ್ಲ. ಏನು ತಂದಿಲ್ಲ ಹುಟ್ಟುವಾಗಲೇ